1.25 ಲಕ್ಷ ಹೆಣ್ಮಕ್ಳ ಹೆಸರಲ್ಲಿ ಆ ಗೃಹಲಕ್ಷ್ಮಿ ದುರುಪಯೋಗ ಆಗಿದೆಯಲ್ಲ, ಅದ್ರ ಬಗ್ಗೆ ತನಿಖೆ ಮಾಡಿಸ್ತೀರಾ? ಮತ್ತೆ ನೀವೇನು ಆಶ್ವಾಸನೆ ಕೊಟ್ಟಿದ್ದೀರಿ, ಪಂಚ ಗ್ಯಾರಂಟಿ ಪ್ರತಿಯೊಬ್ಬ ವ್ಯಕ್ತಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಸುಮಾರು 20% 25% ಜನರಿಗೆ ಮಾತ್ರ ತಲುಪ್ತಾ ಇದೆ. ಉದಾಹರಣೆಗೆ ಯುವ ನಿಧಿ, ನಮ್ಮ ಟೋಟಲ್ ನಮ್ಮ ಗ್ರಾಜ್ಯುಯೇಟ್ ಆದಂಥ ಯೂತ್ಸನ್ನು ಲೆಕ್ಕ ತೆಗೆದುಕೊಂಡು ಒಂದು 20-22% ಮಾತ್ರ ತಲುಪ್ತಾ ಇದೆ. ಹಾಗಾಗಿ ಈ ವಿಚಾರದಲ್ಲಿ ಜೊತೆಗೆ ತನಿಖೆನ ಮಾಡಿ, ಪರಿಶೀಲನೆ ಮಾಡಿ, ಎಲ್ಲರೂ ಕೂಡ ಸಿಗುವಂಥ ಪ್ರಯತ್ನ ಮಾಡಿದ್ರೆ ಜನರಿಗೆ ನ್ಯಾಯ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಕೇವಲ ನಿಮ್ಮದು ಪೊಲಿಟಿಕಲ್ ಸ್ಟೇಟ್ಮೆಂಟಲ್ಲೇ ಈ 3.5 ವರ್ಷ ಕಳೆದಾಯಿತು. ಸಂಪೂರ್ಣವಾಗಿ ಎಲ್ರಿಗೂ ಸಿಗುವಂಥ ರೀತಿಯಲ್ಲಿ ಹೋಮ್ವರ್ಕ್ ಮಾಡಿ, ಮತ್ತು ಭ್ರಷ್ಟಾಚಾರ ಏನಾಗಿದೆ ಅದ್ರ ಬಗ್ಗೆ ತನಿಖೆನೂ ಕೂಡ ಮಾಡಿ, ಯಾರದಕ್ಕೆ ತಪ್ಪಿತಸ್ಥರಾಗಿದ್ದಾರೆ ಅದ್ರ ಮೇಲೆ ಶಿಕ್ಷೆ ಒಳಪಡಿಸೋದು ಕೂಡ ಸರ್ಕಾರದ ಕರ್ತವ್ಯ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವ್ರು ಯಾರು ಕೂಡ. ಅಲ್ಲ, ಈಗ ಹೊಸದಾಗಿ ಮತ್ತೆ ಅಪ್ಲಿಕೇಶನ್ ಮತ್ತೆ ಟೈಮ್ ಮತ್ತೆ ಎಲ್ಲ ಸೆಂಟರ್ಗಳ ಮುಂದೆ ಮಾಡ್ತಿದಾರ ಅಂತ ಹೇಳಿ ಮತ್ತೆ ಹೊಸದಾಗಿ ಕಾರ್ಡ್ ಕೊಡುವಂಥದ್ದು ಅಂದ್ರೆ ಶಕ್ತಿ ಯೋಜನೆ ಅಡಿ ಅಂದ್ರೆ ರಿನ್ಯೂವಲ್ ಅಂತ ಬಂದ್ರೆ ಎಲ್ಲದೂ ಮಾಡಲಿ. ಟ್ರಾನ್ಸ್ಫರ್ ಅವತ್ತೇ ಚರ್ಚೆ ಆಯಿತು. ಈಗ ಅವರಿಗೆ ಜ್ಞಾನೋದಯ ಆಗಿದೆ ಅನ್ಸುತ್ತೆ. ಇವರಿಗೆ ಅವ್ರಿಗೆ ಯೋಜನೆಯನ್ನು ಜಾರಿ ತರಬೇಕಾಗಿದೆ, ಎಲ್ಲದೂ ಕೂಡ ಯೋಚನೆ ಮಾಡಬೇಕಾಗಿದೆ. ಈಗ ಡಿಫಿಸಿಟ್ ಬಜೆಟ್ ಆದಮೇಲೆ ಈಗ ಈ ರೀತಿ ಅಂತ ಒಂದು ಚಿಂತನೆಗಳು ಏನು ಮಾಡ್ತಿದ್ದಾರೆ, ಹೀಗೆ ಒಟ್ಟು ದಿನಗಳು ಕಳೀತಾ ಇದ್ದಾರೆ. ಏನೋ ಒಂದು ಬದಲಾವಣೆಯನ್ನು ಈ ಒಂದು ವರ್ಷದಲ್ಲಾದರೂ ಕೂಡ ಡಿ ಕೆ ಸಾಹೇಬ್ರ ನೇತೃತ್ವದಲ್ಲಿ ನೋಡ್ಬೋದು ಅಂತ ನಾವೆಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯಾಕೆ ಸ್ಟಾರ್ಟಿಂಗಿಂದನೇ ಅವರ ಆದ್ಯತೆ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಮಾಡಲಿಕ್ಕೆ ಸುಮಾರು 30 ವರ್ಷದ ಟೆಂಡರು. ಅವರ ಆದ್ಯತೆ ಬಡವರಿಗೆ ಸೈಟ್ ಕೊಡ್ತೀನಿ ಅಂತೇಳಿ ಈಗೇನು ಟೌನ್ಶಿಪ್ ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದಾಗ್ತಿದೆ ಹೊರತು ಎಲ್ಲ ಒಂದು ಕಡೆಗೆ ಬಡವರಿಗೆ, ರೈತರಿಗೆ ಇವತ್ತು ಮಳೆ ಕಮ್ಮಿ ಅಂತೇಳಿ ಚರ್ಚೆ ಆಗ್ತಾ ಇದೆ. ಈಗೆಲ್ಲ ರೈತರು ಭೂಮಿ ರೆಡಿ ಮಾಡ್ಕೊಂಡಿದ್ದಾರೆ, ಬಿತ್ತನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಿತ್ತನೆ ಮಾಡಿದ್ದಕ್ಕೆ ಇನ್ನೂ ಮಳೆ ಬಂದಿಲ್ಲ. ಈ ಥರ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳು, ರೈತರ ಬಗ್ಗೆ ಸಮಸ್ಯೆ ಬಗ್ಗೆ ಒಂಚೂರು ಅವ್ರ ಗಮನವನ್ನು ಕೊಡ್ತಾ ಇದ್ರು. ಆದ್ಯತೆನೇ ಮೇಜರ್ ದೊಡ್ಡ ಟೆಂಡರ್ಗಳೇ ಆಗ ದಿಕ್ಕಲ್ಲಿ ಗಮನವನ್ನು ಕೊಡ್ತಾರೆ ಅಂತ ಎಲ್ಲ ಒಂದ್ ಕಡೆ ಸರ್ ಬಿಡದಿ ಟೌನ್ಶಿಪ್ಗೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಿದೆ. ಮಧ್ಯ ಪ್ರಧಾನಿಗಳೇ ಇದನ್ನ ಒಪ್ಕೊಂಡಿದ್ದಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ತರೋ ಮೂಲಕ ರೈತರನ್ನ ದಾರಿ ತಪ್ಪಿಸಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಧಾನಮಂತ್ರಿಗಳ ಮಧ್ಯೆ CM ಮಧ್ಯೆ ಏನು ಅಲ್ಲಿ ಚರ್ಚೆ ಆಗಿದೆ ಅಂತೇಳಿ ನಮ್ಗೆ ಯಾರಿಗೂ ಏನು ಗೊತ್ತಿಲ್ಲ. ಆದರೆ ಒಳ್ಳೆ ಕೆಲಸಕ್ಕೆ ಅಪ್ರಿಷಿಯೇಟ್ ಮಾಡಿರ್ತಾರೆ. ಟೌನ್ಶಿಪ್ಪಿಗೆ ಅಪ್ರಿಷಿಯೇಟ್ ಮಾಡಿದ್ರು, ಓವರಲ್ ಆಗಿ ಅಪ್ರಿಷಿಯೇಟ್ ಮಾಡಿದಾರೋ ಅದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆ ರೀತಿ ಹೇಳ್ಕೊಂಡಿದ್ದಾರೆ. ಸರ್, ಮೊನ್ನೆ ನಡೆದಂಥ CEO DCಗಳ ಸಭೆಯಲ್ಲಿ ಝೀರೋ ಟಾಲರೆನ್ಸ್ ಅಂದರೆ ಕರಪ್ಷನ್ಗೆ ಸಂಬಂಧಪಟ್ಟಂತೆ ಝೀರೋ ಟಾಲರೆನ್ಸ್ ಅಂತ ಹೇಳಿದ್ರು CMನವರು. ಯಾವ ಕಾರಣಕ್ಕೂ ಲಂಚ ಹಾಕಿ ಮತ್ತು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ಬಿಟ್ಟು ಅಂತ ಗೌರವಿತ ಸಿದ್ದರಾಮಯ್ಯ ಸಾಹೇಬರು ಕೂಡ ಅಧಿಕಾರ ವಹಿಸ್ಕೊಂಡಾಗ ಇದೇ ಮಾತು, ಇದೇ ಮೀಟಿಂಗನ್ನು ಮಾಡಿದ್ರು. ಅದಾಗಿ ತಿಂಗಳಲ್ಲೇ ಒಬ್ಬ ನಮ್ಮ ST ಅಧಿಕಾರಿ ಇದೇ ನಮ್ಮ ಶಿವಮೊಗ್ಗದ ನೇಣು ಹಾಕೊಂಡು ತೀರ್ಕೊಂಡಿದ್ದು ನಿಮ್ಗೆ ಗೊತ್ತಂಥ ವಿಚಾರ. ಮಂತ್ರಿಗಳು ಒಳಗಡೆ ಹೋಗಿ ಬಂದಿದ್ದು ಗೊತ್ತಂಥ ವಿಚಾರ. ರಾಜೀನಾಮೆ ಕೊಟ್ಟಿದ್ದು ಎಲ್ಲರೂ ಕೂಡ ಗೊತ್ತಂಥ ವಿಚಾರ. ಹಾಗಾಗಿ ಇದೇನು ಕೇಳಲಿಕ್ಕೆ ಚೆನ್ನಾಗಿದೆ, ಪೇಪರ್ ಹೆಡ್ಲೈನ್ ಓದ್ಲಿಕ್ಕೆ ಚೆನ್ನಾಗಿರುತ್ತೆ. ಇದು ಕಾರ್ಯರೂಪಕ್ಕೆ ಬರುತ್ತೆ ಅಂತ ನನಗೇನು ಅನ್ಸಲ್ಲ ಸರ್. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದರೆ ಗ್ಯಾರಂಟಿಗಳು ಮಾಡಬೇಡಿ ಅಂತೇಳಿ, ಅದನ್ನು ಕೇಂದ್ರ ಸರ್ಕಾರಕ್ಕೆ ಘೋಷಣೆ ಮಾಡಬೇಡಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಸರಿ ಇದೆ. ಮತ್ತು ಮಾತಿತ್ತಿರೆ ನಮ್ಮ ಸೆಂಟ್ರಲ್ನಿಂದ ಎಷ್ಟು ದುಡ್ಡು ಬರಬೇಕು, ಮಾತಿತ್ತಿರೆ ನಮ್ಮ ಟ್ಯಾಕ್ಸ್ ದುಡ್ಡು ಬಂದಿಲ್ಲ, ಈ ರೀತಿ ಅಂತ ಆರೋಪಗಳನ್ನೇನು ಮಾಡ್ತಾ ಇದ್ದಾರೆ. ನಿಮ್ಮ ಡಿಫಿಷಿಯೆಂಟು, ನಿಮಗೆ ಸಮಸ್ಯೆಗಳು ಅದು ನಿಮ್ಮ ಕಾರ್ಯಕ್ರಮಗಳಿಂದ ಆಗಿದೆ ಹೊರತು ಮಾತಿತ್ತರೆ ಕೇಂದ್ರ ಸರ್ಕಾರ ಕಡೆ ಬೆರಳು ತೋರಿಸ್ಬಾರ್ದು ಅನ್ನೋದು ಮೊನ್ನೆ ಫೈನಾನ್ಷಿಯಲ್ ಮಿನಿಸ್ಟ್ರು ಬೆಂಗಳೂರು ಬಂದು ಹೇಳ್ಕೊಡ್ತಾರೆ. ಪರಿಷತ್ ಚುನಾವಣೆ ರೆಸಾರ್ಟ್ ರಾಜಕೀಯ ಶುರುವಾಗಿದೆ, ಮತ್ತೆ ಶಾಸಕರನ್ನೆಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ. ಆ ಮಟ್ಟಿನ ಅಪನಂಬಿಕೆ ಶಾಸಕರ ಮೇಲೆ ಈ ಕಾಂಗ್ರೆಸ್ ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅಂತ ಹೇಳಿ ಕ್ರಾಸ್ ವೋಟಿಂಗ್ ಅಪನಂಬಿಕೆ ಶುರುವಾಗಿದೆ. BJP ಮೇಲೆ ನೋಡೋಣ, ವೆಯ್ಟ್ ಆ್ಯಂಡ್ ಸಿ, ನೋಡೋಣ. ಇವಂತೂ ನೀವು ನೋಡ್ತಾ ಇದ್ದಿಲ್ಲ, ವೆಸ್ಟ್ ಬೆಂಗಾಲಲ್ಲಿ ಆದಂಥ ಬದಲಾವಣೆ ನೋಡ್ತಾ ಇದ್ದೀರಿ. ಕೇಂದ್ರದ ಪರವಾಗಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರನ್ನು ಕೂಡ ಈ ಕಡೆ ತರೋದು ಕಷ್ಟ. ಇಂಥ ಟೈಮಲ್ಲಿ ವಾಲಂಟಿಯರ್ ಆಗಿ ವೆಸ್ಟ್ ಬೆಂಗಾಲಲ್ಲಿ 22 ಜನ MP ಗಳು ನಿನ್ನೆ ರೆಸ್ಪೆಕ್ಟೆಡ್ ಸ್ಪೀಕರಿಗೆ ಹೋಗಿ ಮನವಿ ಮಾಡ್ತಾರೆ, ಸಪ್ರೇಟಾಗಿ NDA ಮೋದಿಜಿ ಅವರ ನೇತೃತ್ವ ಸರ್ಕಾರಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರೆ, ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸೋಕೆ ನಾನು ಇಚ್ಛೆ ಪಡ್ತೇನೆ. ನೋಡಿ, ಈ ರೆಸಾರ್ಟ್ ರಾಜಕಾರಣ ಏನು ಅವಶ್ಯಕತೆ ಇಲ್ಲ. ಪಾಪ ಈಗ ಹೈಕಮಾಂಡೇ ಪಾಪ ಅವ್ರನ್ನ ಮುಖ್ಯಮಂತ್ರಿ ಮಾಡಾಗಿದೆ. ಮತ್ತು ಈ ಸಣ್ಣ ಪುಟ್ಟ ವಿಚಾರದಲ್ಲಿ ಪಾಪ ಅವ್ರನ್ನ ಕೂಡ ಹಾಕೋಣಕ್ಕಿಂತ ಅವ್ರವ್ರ ಶಾಸಕರ ಬಗ್ಗೆ ಅದು ನಾವಾಗಲಿ ಅವರಾಗಲಿ ವಿಶ್ವಾಸ ಇಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ಸರ್, ಈ ಯೂರಿಯಾ ಗೊಬ್ಬರದ ಅಭಾವ ಶುರುವಾಗಿದೆ, ರೈತರು ಸ್ಪರ್ಧಾರ್ತಿದ್ದಾರೆ ಎಲ್ಲ ಕಡೆ. ಸರ್, ನಾನು ಕೂಡ ಕ್ರಾಸ್ ವೆರಿಫೈ ಮಾಡಿದೆ. ಈ ತಿಂಗಳ ಜೂನಲ್ಲಿ, ಜುಲೈಯಲ್ಲಿ ಏನೇನು ಬರಬೇಕು ಗೊಬ್ಬರ, ಫರ್ಟಿಲೈಸರ್ ನಮ್ಮ ರಾಜ್ಯಕ್ಕೆ ಏನು ಬರಬೇಕು ಬರ್ತಾ ಇದೆ ಸರ್. ಎಲ್ಲೋ ಒಂದು ಕಡೆಗೆ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಇದು ಮಾಡಲಿಕ್ಕೆ ಒಂದು ಸರ್ಕಾರ ಬಿಗಿ ಮಾಡಿದೆ. ಯೂರಿಯಾ 1 ಪರ್ ಎಕರ್ 1 ಚೀಲ ಅಂತೇಳಿ ಮಾಡಿದ್ದಾರೆ. ಇನ್ನು ಉಳಿದ ಗೊಬ್ಬರಕ್ಕೆ ಅದಕ್ಕೇನು ಕೊರತೆ ಏನಿಲ್ಲ. ಅದು ಯೂರಿಯಾದ ಬಗ್ಗೆ ಕಾರಣ ಏನು, ಇವತ್ತು ಮೋದಿಜಿಯವರು ಪ್ರತಿ ವರ್ಷ 3 ಲಕ್ಷ ಕೋಟಿ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ. ನಾವು ಕೊಡ್ತಾ ಇರೋದು ಕೇವಲ 20% ಮಾತ್ರ ರೈತರಿಗೆ ಕೊಡ್ತಾ ಇದ್ದೀವಿ. ಇನ್ನು ಉಳಿದದ್ದು ಪೂರ್ತಿ ಹಣವನ್ನು ಸರ್ಕಾರನೇ ಬೇರ್ ಮಾಡ್ತಾ ಇದೆ.
ಹಾಗಾಗಿ ಈ ಸಂದರ್ಭದಲ್ಲಿ ಯೂರಿಯಾ ಅದು ಇಂಡಸ್ಟ್ರಿಗೂ ಕೂಡ ಬೇಕಾದಂಥ ಒಂದು ಪದಾರ್ಥ ಅದು ಯೂರಿಯಾ ಗೊಬ್ಬರ. ಎಲ್ಲೋ ಒಂದು ಕಡೆಗೆ ಕಾಳು ಸಂತೆಯಲ್ಲಿ ಅದು ಮೋಸ ಆಗಬಾರ್ದು ಅಂತೇಳಿ ಅದೊಂದು ಬಿಗಿ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆಗೆ ಕಾಣದ ಕೈಗಳು RTGS ಸ್ಕೇರ್ಸಿಟಿ ಮಾಡಿ ರೈತರಿಗೆ ತೊಂದರೆ ಮಾಡುವಂಥ ಕೆಲಸಗಳು ಆಗ್ತಿದೆ ಅಂತ ಎಲ್ಲ ಅನಿಸ್ತಾ ಇದೆ. ರಾಜ್ಯ ಸರ್ಕಾರ ಒಂದು ಸೂಕ್ತವಾದಂಥ ತನಿಖೆ ಮಾಡಿ ಬಿಗಿ ಮಾಡಬೇಕು ಅಂತ ನಾನು ಒತ್ತಾಯನೂ ಕೂಡ ಮಾಡ್ತೀನಿ. ಬಿಜೆಪಿ ಅಧ್ಯಕ್ಷರು ಉಳಿದವರೇ ಸಾಧ್ಯತೆಗಳಿದ್ದಾವೆ ಸರ್. 100% ಯಾಕೆಂದರೆ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಒಬ್ಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಸಾಕಷ್ಟು ಅವರೆಲ್ಲ ಕೇಳಿ ಎಷ್ಟು ಕಿಲೋಮೀಟರ್ ಪ್ರವಾಸ ಮಾಡಿದ್ದಾರೆ, ಎಷ್ಟು ಸಭೆಗಳನ್ನು ಮಾಡಿದ್ದಾರೆ, ಹಳೆ ತುಂಬ ಒಳ್ಳೆಯ ರೀತಿಯಂಥ ಕೆಲಸ ಮಾಡಿದ್ದಾರೆ. ನನಗೆಲ್ಲ ಒಂದು ಕಡೆ ವಿಶ್ವಾಸ ಇದೆ ಅವರ ನಾಯಕತ್ವದಲ್ಲಿ ಮುಂದೂ ಕೂಡ ರಾಜ್ಯದಲ್ಲಿ ಸಂಘಟನೆ ಕಟ್ಟುವಂಥ ಕೆಲಸ ಆಗ್ಬೋದು ಮತ್ತು ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿದೆ. ರಾಜ್ಯ ಉಸ್ತುವಾರಿ ಅವರು ಉಚ್ಚಾಟಿತ ಬಿಜೆಪಿ ನಾಯಕರು ಪಕ್ಷ ಇಲ್ಲ, ಆ ರೀತಿ ಪಾಪ ರಾಧಾಮೋಹನ್ ಎಲ್ಲೂ ಕೂಡ ಹೇಳಿಲ್ಲ. ಒಂದು ಉಚ್ಚಾಟನೆ ಮಾಡೋಂಥ ಅನಿವಾರ್ಯತೆ ಯಾಕೆ ಬರುತ್ತೆ, ಮತ್ತು ಉಚ್ಚಾಟನೆ ಆದಮೇಲೆ ಅವ್ರ ನಡವಳಿಕೆಗಳನ್ನು ಸರಿ ಇದ್ದರೆ ಅವ್ರ ಸಂಘಟನೆ ಅದನ್ನು ಕೂಡ ಗಮನಿಸುತ್ತೆ ಅಂತೇಳಿ ಓವರಲ್ ಆಗಿ ಅವರು ಉತ್ತರ ಕೊಟ್ಟಿದ್ದಾರೆ. ಹೊರತು ಪರ್ಟಿಕ್ಯುಲರ್ ಆಗಿ ಯಾರ್ದು ಹೆಸರನ್ನು ಡೋರ್ ಯಾವಾಗಲೂ ಇವತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ್ಸಂಘ ಚಾಲಕರು ಕೂಡ ಉತ್ತರ ಕೊಟ್ಟಿದ್ದಾರೆ. ಪಾಕಿಸ್ತಾನ ಜೊತೆಗೂ ಕೂಡ ಮಾತುಕತೆಗೆ ಇಟ್ಕೊಂಡಿರಬೇಕು ಅನ್ನೋ ರೀತಿಯಂಥ ಒಂದು ಅಂದರೆ ನಾವು ಯಾರನ್ನೂ ಕೂಡ ನಮ್ಮ ಸಂಘಟನೆ ಆಗಲಿ ನಮ್ಮ ಪರಿವಾರ ಆಗಲಿ ದ್ವೇಷವನ್ನು ಮಾಡಲಿ, ಅವಳು ಕೂಡ ಡೋರ್ ಓಪನ್ ಇರುತ್ತೆ. ಅದು ಯಾವ ರೀತಿ ಯಾರು ಉಪಯೋಗಿಸ್ಕೊಳ್ಬೇಕು ಅನ್ನೋದ ಮೇಲೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತಾರೆ. ಯಾಕಂದರೆ ಅವರೇ ತೀರ್ಮಾನ ತೊಗೊಂಡಿರೋದು. ನಾನೊಬ್ಬ ಸಂಸತ್ ಸದಸ್ಯ ಅಷ್ಟು ಹೊರತು ಸಂಘಟನೆ ಜವಾಬ್ದಾರಿ ಅದು ನಾನು ಉತ್ತರ ಕೊಡ್ಲಿಕ್ಕೆ ನನ್ನ ಇದಕ್ಕೆ ಬರಲ್ಲ.